ಹಸಿರು ಹೊಲಗಳ ಮೇಲೆ ಸೂರ್ಯ ಉದಯವಾಗುತ್ತಾ ಲಕ್ಷಾಂತರ ಜನರ ಹೊಸ ವರ್ಷ ಆರಂಭವಾಗುತ್ತಿದೆ. ಇದು ಸಂತೋಷ, ಸಂಪ್ರದಾಯ ಮತ್ತು ಹೊಸ ಆರಂಭದ ಕಾಲ. ಯುಗಾದಿ ಕಥೆಗೆ ಸ್ವಾಗತ. ಉಗಾದಿ ಎಂಬುವುದು ಯುಗ ಮತ್ತು ಆದಿ ಎಂಬ ಎರಡು ಸಂಸ್ಕೃತ ಶಬ್ದಗಳಿಂದ ಬಂದಿದೆ. ಇದರರ್ಥ ಹೊಸ ಯುಗದ ಆರಂಭ. ಈ ಹಬ್ಬವನ್ನು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಗುಡಿ ಪಾಡ್ವಾ ಎಂಬ ಹೆಸರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಗುಡಿ ಪಾಡ್ವಾ ಎಂದರೆ ಪಾಡಮಿ ದಿನ ಗುಡಿ ಏರಿಸುವುದು. ಒಂದು ಕೋಲಿಗೆ ವಸ್ತ್ರ ಕಟ್ಟಿ ಹೂವಿನ ಹಾರ ಏರಿಸಿ ಗುಡಿಯೊಂದು ಮೂಲೆಯಲ್ಲಿ ಇಟ್ಟು ಪೂಜಿಸುತ್ತಾರೆ. ಇನ್ನು ಆಂಧ್ರ ಪ್ರದೇಶ, ಕರ್ನಾಟಕದಲ್ಲಿ ಯುಗಾದಿ ಪಚಡಿ ತಯಾರಿಸುವುದು. ಇದು ಷಡ್ರಸದ ಮಿಶ್ರಣವಾಗಿದೆ. ಸಿಹಿ, ಹುಳಿ, ಉಪ್ಪು, ಕಹಿ, ಖಾರ ಮತ್ತು ತುರಟುಗಳು. ಈ ರುಚಿಗಳು ಜೀವನದ ವಿವಿಧ ಅನುಭವಗಳನ್ನು ಸೂಚಿಸುತ್ತವೆ. ಸಂತೋಷ, ದುಃಖ, ಆಶ್ಚರ್ಯ, ಕೋಪ, ಭಯ ಮತ್ತು ಅಸಹ್ಯ. ಇದು ನಮ್ಮ ಜೀವನದಲ್ಲಿ ಎಲ್ಲ ಭಾವನೆಗಳನ್ನು ಸಮಾನತೆ ಮತ್ತು ಸಮತೋಲನದೊಂದಿಗೆ ಸ್ವೀಕರಿಸಬೇಕೆಂಬ ಸಂದೇಶವನ್ನು ನೀಡುತ್ತದೆ. ಜನಶ್ರುತಿಯ ಪ್ರಕಾರ ಬ್ರಹ್ಮದೇವನಿಂದ ಹಯಗ್ರೀವನು ವೇದಶಾಸ್ತ್ರವನ್ನು ಅಪಹರಿಸಿ ಸಮುದ್ರದಲ್ಲಿ ಅಡಗಿಕೊಂಡಾಗ ವಿಷ್ಣು ಮತ್ಸ್ಯ ಅವತಾರ ತಾಳಿ ಹಯಗ್ರೀವನ ವಧೆ ಮಾಡಿ ವೇದಶಾಸ್ತ್ರವನ್ನು ಬ್ರಹ್ಮನಿಗೆ ಹಿಂತಿರುಗಿಸಿದನು. ಆ ದಿನ ಬ್ರಹ್ಮದೇವನು ಸೃಷ್ಟಿ ಚಕ್ರವನ್ನು ಮರುಪ್ರಾರಂಭಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನವೇ ಬ್ರಹ್ಮದೇವನು ಕಾಲ, ಗ್ರಹಗಳು ಮತ್ತು ಜೀವ ಜಾತಿಯನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಹೀಗಾಗಿ ಯುಗಾದಿಯನ್ನು ವರ್ಷದ ಮೊದಲ ದಿನವೆಂದು ಆಚರಿಸಲಾಗುತ್ತದೆ. ಇತಿಹಾಸದಲ್ಲಿ ಹಲವಾರು ಭಾರತೀಯ ಸಾಮ್ರಾಜ್ಯಗಳು ಯುಗಾದಿಯನ್ನು ಪುನರಾರಂಭದ ಸಂಕೇತವಾಗಿ ಪರಿಗಣಿಸಿವೆ. ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಮರಾಠರು ಲೂನಾರ್ ಕ್ಯಾಲೆಂಡರ್ ಅನುಸರಿಸುತ್ತಿದ್ದರು ಮತ್ತು ಅವರ ಕ್ಯಾಲೆಂಡರ್ಗಳಲ್ಲಿ ಯುಗಾದಿಗೆ ಪ್ರಮುಖ ಸ್ಥಾನ ಇತ್ತು. ಇನ್ನುಳಿದಂತೆ ಅವರ ರಾಜ್ಯದಲ್ಲಿ ಹೊಸ ಆಡಳಿತಾತ್ಮಕ ನೀತಿಗಳನ್ನು ಘೋಷಿಸುವುದು ಮತ್ತು ಹೊಸ ಆದೇಶಗಳನ್ನು ಪ್ರಕಟಿಸುವುದು ಈ ದಿನವೇ ಮಾಡಲಾಗುತ್ತಿತ್ತು. ಯುಗಾದಿ ಹಬ್ಬದ ಆಚರಣೆ ಕೆಲ ದಿನಗಳ ಮುಂಚೆಯೇ ಪ್ರಾರಂಭವಾಗುತ್ತದೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಮಾವಿನ ಎಲೆಗಳಿಂದ ಅಲಂಕಾರ ಮಾಡಿ ಬಾಗಿಲ ಮುಂದೆ ಸುಂದರವಾದ ರಂಗೋಲಿ ಬಿಡಿಸಿ ಬೇವಿನ ಎಲೆಯನ್ನು ಹಾಕಿಕೊಂಡು ಅಭ್ಯಂಗ ಸ್ನಾನ ಮಾಡಲಾಗುತ್ತದೆ. ಇದು ನಮ್ಮ ಜೀವನದಲ್ಲಿ ಶುದ್ಧತೆಯನ್ನು ಮತ್ತು ಶ್ರೇಯೋಭಿವೃದ್ಧಿಯನ್ನು ಆಹ್ವಾನಿಸುವ ಸಂಕೇತವಾಗಿದೆ. ಯುಗಾದಿ ಕೇವಲ ಹಬ್ಬವಲ್ಲ, ಇದು ಕಾಲಚಕ್ರದ ಸಂಭ್ರಮ. ಹೊಸ ವರ್ಷದ ಆರಂಭದಲ್ಲಿ ಭೂತಕಾಲದ ಪಾಠಗಳನ್ನು ಅರ್ಥ ಮಾಡಿಕೊಂಡು ಭವಿಷ್ಯದತ್ತ ಹೆಜ್ಜೆ ಹಾಕೋಣ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ವೀಣಾ. ಧನ್ಯವಾದಗಳು.